ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ನಡುವೆ ಮತ್ತೊಂದು ಜೋರಾದ ಜಗಳ ಅಂತಲೇ ಹೇಳ್ಬೋದು. ಅದು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿರೋ ಭವ್ಯ ಅವರು ಯಾರು ಯಾವ ಕೆಲಸವನ್ನು ಮಾಡಬೇಕು ಅಂತ ಇಲ್ಲಿ ಡಿವೈಡ್ ಮಾಡ್ತಿರ್ತಾರೆ. ಇನ್ನು ಅದೇ ಸಂದರ್ಭಕ್ಕೆ ತ್ರಿವಿಕ್ರಮ್ ಮತ್ತು ಹನುಮಂತರು ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಅಡುಗೆ ಕೆಲಸವನ್ನು ಮಾಡಬೇಕು ಅಂತ ಇಲ್ಲಿ ಭವ್ಯ ಕೂಡ ಹೇಳ್ತಾರೆ. ಆದರೆ ತ್ರಿವಿಕ್ರಮ್ ಆಗಲಿ ಹನುಮಂತ ಆಗಲಿ ಇಬ್ಬರು ಕೂಡ ಒಪ್ಪೋದಿಲ್ಲ. ನಮಗಲ್ಲಿ ಕಂಫರ್ಟ್ ಇಲ್ಲ, ನಮಗೆ ಸರಿಯಾಗಿ ಮಾಡೋದಕ್ಕೆ ಬರಲ್ಲ ಅಂತ ಇಲ್ಲಿ ವಾದವನ್ನು ಮಾಡ್ತಾರೆ. ಕ್ಯಾಪ್ಟನ್ ಆಗಿ ನಾನು ಹೇಳಿದ್ಮೇಲೆ ನನ್ನ ಡಿಸಿಷನ್ ಮುಗೀತು, ಇದನ್ನೇ ಒಪ್ಕೋಬೇಕು ಅಂತಲೂ ಕೂಡ ಭವ್ಯ ಅವರು ಇಲ್ಲಿ ಹೇಳ್ತಿರ್ತಾರೆ. ಅದು ಹೆಂಗೆ ಸಾಧ್ಯ ಭವ್ಯ, ನಿಂಗೆ ಕ್ಯಾಪ್ಟನ್ ಆದ ಮಾತ್ರಕ್ಕೆ ಎಲ್ಲನೂ ಒಪ್ಕೊಳ್ಳೋದಕ್ಕಾಗಲ್ಲ, ನಮ್ಗೆ ಮಾಡೋಕ್ಕೆ ಇಷ್ಟನೂ ಇರಬೇಕು, ಕಂಫರ್ಟೇಬಲ್ ಇರಬೇಕು ಅಂತಲೂ ಕೂಡ ತ್ರಿವಿಕ್ರಮ್ ಇಲ್ಲಿ ಹೇಳ್ತಾನೆ ಇರ್ತಾರೆ. ಕ್ಯಾಪ್ಟನ್ ಡಿಸಿಷನ್ನೇ ಫೈನಲ್ ಡಿಸಿಷನ್ ಅಂತ ಹೇಳಿ ಭವ್ಯ ಅವರು ಇಲ್ಲಿ ಸುಮ್ಮನಾಗ್ತಾರೆ. ನೀನು ಮಾತಾಡಲೇಬೇಕು ಭವ್ಯ, ಮಾತಾಡು ಅಂತ ಕೂಡ ಇಲ್ಲಿ ತ್ರಿವಿಕ್ರಮ್ ಅವರು ಪ್ರವೋಕ್ ಮಾಡ್ತಾನೆ ಇರ್ತಾರೆ. ಇನ್ನು ಭವ್ಯ ಅವರು ಊಟ ಮಾಡ್ತಿರುವಂಥ ಸಂದರ್ಭದಲ್ಲೂ ಕೂಡ ನಾನು ಈ ಊಟ ಮಾಡಲ್ಲ, ನಿಮ್ಮ ಜೊತೆ ಮಾತಾಡ್ತಾ ಕೂತ್ಕೊಳ್ಳ ಅಂತ ಹೇಳ್ತಾರೆ. ಅದು ನನಗೂ ಗೊತ್ತಿಲ್ಲ ಭವ್ಯ, ನಿನಗೆ ಬಿಟ್ಟಿದ್ದು ಅಂತ ಕೂಡ ತ್ರಿವಿಕ್ರಮ್ ಅವರು ಇಲ್ಲಿ ವಾದವನ್ನು ಮಾಡ್ತಾನೆ ಇರ್ತಾರೆ. ಅದೇ ಸಮಯಕ್ಕೆ ಊಟ ಮಾಡ್ತಿದ್ದಂಥ ಭವ್ಯ ಅವರು ಊಟದ ತಟ್ಟೆನ ಮುಂದೆ ಎಸೆದು ಹೇಳಿ ಮಾತಾಡ್ತೀನಿ ಹೇಳಿ ಅಂತ ಎದ್ದು ಹೋಗ್ತಾರೆ. ಹಾಗೆಯೇ ನಂಗೆ ಆಗಲ್ಲ ಭವ್ಯ, ನನಗೆ ಕಂಫರ್ಟ್ ಇಲ್ಲ ಅಂತಲೂ ಕೂಡ ಮತ್ತೆ ಅದೇ ಮಾತನ್ನು ಹೇಳ್ತಾರೆ. ಎಲ್ಲರೂ ಒಪ್ಕೊಂಡಿದ್ದಾರೆ ತ್ರಿವಿಕ್ರಮ್, ಇದರಲ್ಲಿ ನಿಮ್ಮದೇನು, ನೀವೇನು ಸ್ಪೆಷಲ್ಲ ಅಂತಲೂ ಕೂಡ ಭವ್ಯ ಅವರು ಇಲ್ಲಿ ತ್ರಿವಿಕ್ರಮ್ಗೆ ಹೇಳ್ತಾರೆ. ತ್ರಿವಿಕ್ರಮ್ ಒಬ್ಬನೆಲ್ಲ ಹನುಮಂತಗೂ ಕಂಫರ್ಟ್ ಇಲ್ಲ ಅಂತ ಕೂಡ ಇಲ್ಲಿ ಮಂಜು ಅವರು ಕೂಡ ಮಾತನಾಡ್ತಾರೆ. ನಾನು ಹೇಳಿದ್ದೀನಿ, ನಿಮ್ಗೆ ಯಾವ ಕೆಲಸ ಆಗುತ್ತೋ ಅದು ಮಾಡಿ ಅಂತ ಹೇಳಿ, ನಿಮ್ಗೆ ಆಗಲಿಲ್ಲ ಅಂದರೆ ಸುಮ್ಮನೆ ನಾವೇ ಮಾಡ್ಕೊಳ್ತೀವಿ ಅಂತಲೂ ಕೂಡ ಹೇಳಿ ಭವ್ಯ ಅವರು ಕ್ಯಾಪ್ಟನ್ ರೂಮ್ಗೆ ಸೀದಾ ಹೋಗಿಬಿಡ್ತಾರೆ. ಹೀಗಂದರೆ ಆಗಲ್ಲ, ಕ್ಯಾಪ್ಟನ್ ಆಗಿರೋ ನೀವೇ ಹೇಳಿ ಮಾಡಿಸ್ಬೇಕು ಅಂತಲೂ ಕೂಡ ತ್ರಿವಿಕ್ರಮ್ ಮತ್ತೆ ಕರೀತಾರೆ. ಆದರೆ ಇಲ್ಲಿ ಭವ್ಯ ಅವರು ಸ್ವಲ್ಪ ಹೊತ್ತು ಬರೋದೇ ಇಲ್ಲ. ಇನ್ನು ಅದೇ ರೀತಿ ಮಾತಿಗೆ ಮಾತು ಬೆಳೆಸಿ ಜಗಳಗಳಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಭವ್ಯ ಅವರು ಬಂದು ನಿಮ್ಗೆ ಯಾವ್ಯಾವ ಕೆಲಸ ಕಂಫರ್ಟ್ ಆಗುತ್ತೋ ಅದನ್ನೇ ಹೇಳಿ ನಾನು ಅಲ್ಲೇ ಫಿಕ್ಸ್ ಮಾಡ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಅದೇ ರೀತಿ ಎಲ್ಲರೂ ಕೂಡ ಇಲ್ಲಿ ಕೇಳ್ತಾರೆ. ನಂತರ ಎಲ್ರಿಗೂ ಕೂಡ ಕೆಲಸವನ್ನು ಭವ್ಯ ಅವರು ಇಲ್ಲಿ ಹಂಚುತ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಕಿಚನ್ ಡಿಪಾರ್ಟ್ಮೆಂಟ್ ವಿಷಯಕ್ಕೆ ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ಜೋರಾಗಿ ಜಗಳನೇ ಆಯಿತು. ಊಟನೂ ಕೂಡ ಬಿಟ್ಟು ಭವ್ಯ ಅವರು ಅಲ್ಲಿಂದ ಎದ್ದು ಹೋಗಿದ್ರು ಅಂತಲೇ ಹೇಳ್ಬೋದು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತ್ರಿವಿಕ್ರಮ್ ಮತ್ತು ಭವ್ಯ ಜಗಳದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಸಪೋರ್ಟ್ ಭವ್ಯ ಮತ್ತು ತ್ರಿವಿಕ್ರಮ್ ಇವರಲ್ಲಿ ಯಾರಿಗೆ ಅಂತಲೂ ಕೂಡ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.